ಹಾಯ್ ಹಲೋ ಫ್ರೆಂಡ್ಸ್, ದೀಪಾ ಕಿಚನ್ಗೆ ಸ್ವಾಗತ. ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಫ್ರೆಂಚ್ ಫ್ರೈ ಮಾಡ್ತಿದ್ದೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಇಷ್ಟ ಆಗುತ್ತೆ ಇದು. ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ. ಆಲೂಗಡ್ಡೆ 3 ಆಲೂಗಡ್ಡೆ ತೊಗೊಂಡಿನಿ, ಎಣ್ಣೆ, ಸ್ವಲ್ಪ ಉಪ್ಪು, ಖಾರ. ಆಲೂಗಡ್ಡೆನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದ್ರ ಮೇಲಿಂದನ ತೆಗ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ರಿ ಉದ್ದುದ್ದಕ್ಕೆ. ಇವಾಗ ನೆಕ್ಸ್ಟು ಗ್ಯಾಸ್ ಆನ್ ಮಾಡ್ಕೊರಿ. ಗ್ಯಾಸ್ ಆನ್ ಮಾಡಿ ಮ್ಯಾಗ ಬಾಳ್ಗೆ ಇಟ್ಟು ಅದಕ್ಕೆ ಎಣ್ಣೆ ಹಾಕೋರಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದಿಂದ ಕಟ್ ಮಾಡಿರುವ ಆಲೂಗಡ್ಡೆನ ಹಾಕ್ತಿದ್ದೀನಿ. ಆಲೂಗಡ್ಡೆನ ಫ್ರೈ ಮಾಡ್ಕೊತ ಇರಿ. ಅದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊತ ಇರಿ. ನಾವು ಅಂಗಡಿಗೆ ಹೋಗಿ ತಿನ್ನೋದ್ರ ಬದಲು ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಇದು ಜಾಸ್ತಿನೂ ಬರುತ್ತೆ. ಆ ಅಮೌಂಟಲ್ಲಿ ನಾವು ಸ್ವಲ್ಪ ತಿನ್ನೋದ್ರ ಬದಲು ಮನೆಯಲ್ಲಿ ಮಾಡಿಕೊಂಡು ತಿಂದರೆ ಎಲ್ಲರೂ ತಿಂತಾರೆ. ಮನೆಯಲ್ಲಿ ಏನೂ ಇಲ್ಲ, ಏನಾರು ತಿನ್ನಬೇಕು ಸ್ನ್ಯಾಕ್ಸ್ ಅಂದಾಗ ಆಲೂಗಡ್ಡೆ ಎಣ್ಣೆ ಇದ್ದರೆ ಸಾಕು. ಈ ಥರ ಮಾಡ್ಕೊಂಡು ತಿನ್ನಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ವಿಡಿಯೋ ನೋಡ್ಕೊಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಹಾಕ್ತಿರ್ತೀನಿ. ನೋಡಿ, ಆಲೂಗಡ್ಡೆ ಕಲರ್ ಚೇಂಜ್ ಆಗ್ತಾಯಿದೆ, ಚೆನ್ನಾಗಿ ಬರ್ತಿದೆ. ಇದನ್ನು ಮಾಡೋಕ್ಕೇನು ಭಾಳ ಹೊತ್ತನ ಟೈಮ್ ಬೇಕಾಗಿಲ್ಲ. ಜಸ್ಟ್ 15 to 20 ಮಿನಿಟ್ಸ್ ಇದ್ದರೆ ಸಾಕು, ಆರಾಮ್ ಮಾಡ್ಬೋದು. ನೋಡಿ, ಇವಾಗ ಆಲೂಗಡ್ಡೆ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ. ಇವಾಗ ಆಗಿದೆ ಅಂತ ಅರ್ಥ. ಇದನ್ನ ಇವಾಗ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಇವಾಗ ನೆಕ್ಸ್ಟು ರಿಮೇನಿಂಗ್ ಆಲೂಗಡ್ಡೆ ಇರ್ತಾವಲ್ಲ ಅವನ್ನ ಹಾಕಿ ಇದೇ ಥರ ಫ್ರೈ ಮಾಡ್ಕೊರಿ. ನೋಡಿ, ಎಲ್ಲ ಫ್ರೈ ಮಾಡ್ಕೊಂಡೀನಿ. ಇವಾಗ ಇದನ್ನು ಒಂದು 10 ಮಿನಿಟ್ಸು ಫ್ರಿಜ್ಜಲ್ಲಿ ಇಡ್ತೀನಿ. ಇಟ್ಟು ಮತ್ತೆ ಕರಿತೀನಿ. ನೋಡಿ, ಫ್ರಿಜ್ನಲ್ಲಿ ಇಟ್ಟಿದ್ದೆ, ತೆಗ್ದೀನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟು ಮತ್ತೆ ಇವನ್ನೇ ಕರಿತೀನಿ. ಇವಾಗೇನು ಭಾಳ ತನಕ ಕರಿಯೋದು ಬೇಡ. ಅದು ಸ್ವಲ್ಪ ಫುಲ್ ಇನ್ನೂ ಕಲರ್ ಚೇಂಜ್ ಆಗುತ್ತೆ. 1-2 ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು, ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮನೆಯಲ್ಲಿ ಫ್ರಿಜ್ ಇಲ್ಲ ಅಂದರೆ ಆಲೂಗಡ್ಡೆ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾಗಿಂದ ಮತ್ತೆ ಕರೀರಿ, ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಆಲೂಗಡ್ಡೆ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ. ನೀವು ಟ್ರೈ ಮಾಡಿ. ಆಲೂಗಡ್ಡೆ ತೆಗೆದು ಇವಾಗ ಪ್ಲೇಟಿಗೆ ಹಾಕ್ತೀನಿ. ನೋಡಿ ಹೆಂಗೆ ಸೌಂಡ್ ಬರುತ್ತೆ ಅಂತ. ಕ್ರಿಸ್ಪಿಯಾಗಿ ಬಂದಿದೆ ಫುಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇವಾಗ ಒಂದು ತಿಂದು ನೋಡ್ತೀನಿ ಟೇಸ್ಟ್ನ. ನಿಮಗೆ ಸೌಂಡ್ ಕೇಳುತ್ತೆ ನಾ ತಿನ್ನೋದು. ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಬೇಕಾದರೆ ಉಪ್ಪು ಖಾರನ ಮೇಲೆ ಉದುರಿಸ್ಕೊಂಡು ತಿನ್ಬೋದು. ಇಲ್ಲ ನಮಗೆ ಬೇಡ ಅಂದರೆ ಹಾಗೇನೂ ತಿನ್ಬೋದು. ಸಾಸ್ ಎತ್ಕೊಂಡು ತಿನ್ನಿ. ಅದು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೋಡಿ, ಆ ಥರ ಮಾಡ್ಕೊಂಡು ತಿನ್ನಿ. ಇದು ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.